ನೀವು ನಿರೂಪಕರಾಗಬೇಕೆಂದರೆ ಈ ಕೃತಿಯನ್ನು ತಪ್ಪದೆ ನೀವು ಓದಲೇಬೇಕು ಅಂತ ನಾನು ಶಿಫಾರಸನ್ನು ಮಾಡ್ತೇನೆ. ನಾನು ಬರೆದಿದ್ದೇನೆ ಅಂತ ಅಲ್ಲ, 33 ಜನ ನಿರೂಪಕರು ಕೂಡ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಅಲ್ವೇ. ಮಾತಿನ ಬೆಳೆಸಿಕೊಳ್ಳಬೇಕೆಂದರೆ ನಿರೂಪಣೆ ತುಂಬ ಮುಖ್ಯ. ನೀವೂ ಕೂಡ ತರಬೇತುದಾರರಾಗಬಹುದು, ನೀವೂ ಕೂಡ ರೇಡಿಯೋ ಜಾಕಿ ಆಗಬಹುದು, ದೂರದರ್ಶನ ವಾರ್ತಾವಾಚಕರಾಗಬಹುದು, ನಿರೂಪಕರಾಗಬಹುದು, ವೇದಿಕೆಯಲ್ಲಿ ಮಿಂಚಬಹುದು, ಯೂಟ್ಯೂಬ್ನಲ್ಲೂ ಮಿಂಚಬಹುದು, ಸಾಮಾಜಿಕ ಜಾಲತಾಣಗಳ ಮೂಲಕವೇ ನಿಮ್ಮನ್ನು ಪರಿಚಯಿಸಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಮಾತು ಮತ್ತು ನಿರೂಪಣೆಯ ಮಹತ್ವವನ್ನು ಅರಿತು ನೀವು ಜೀವನದಲ್ಲಿ ಸಾಗಬೇಕು ಎನ್ನುವುದು ಜಯಪ್ರಕಾಶ್ ನಾಗತಿಹಳ್ಳಿ ನನ್ನ ಆಸೆ. ಏನಂತೀರಿ? ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ನಮಸ್ಕಾರ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.